ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ರಾಜ್ಯ ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯನವರ ರಾಜೀನಾಮೆಯ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಆದರೆ ಅದು ಅಷ್ಟು ಈಸಿ ಅಲ್ಲ, ಸುಲಭ ಅಲ್ಲ ಅಂತ ಹೇಳಿ ಸ್ವತಃ ವಿರೋಧ ಪಕ್ಷಗಳಿಗೂ ಕೂಡ ಗೊತ್ತು, ಸ್ವಪಕ್ಷದ ನಾಯಕರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಈ ವಾಲ್ಮೀಕಿ ಮತ್ತು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವರ ತಲೆದಂಡ ಆಗಿಬಿಟ್ರೆ, ಅವರು ರಾಜೀನಾಮೆಯನ್ನು ಕೊಟ್ಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಯಾರು? ಹಾಗಾದರೆ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ನಿಮ್ಮ ಮುಂದೆ ಇದ್ದೇ ಇದೆ. ಆದರೆ ಈಗಾಗಲೇ ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಬ್ಬರ ಹೆಸರನ್ನ ಹೇಳಿದಾರಂತೆ. ಅಕಸ್ಮಾತ್ ಆಗಿ ತಮ್ಮ ತಲೆದಂಡ ಆದರೆ, ತಾವು ಸಿಎಂ ಕುರ್ಚಿಯಿಂದ ಕೆಳಗಿಳಿದಿದ್ದೇ ಆದರೆ ಮುಂದಿನ ಸಿಎಂ ಯಾರಾಗಬೇಕಪ್ಪ ಅಂತ ಕೇಳಿದಾಗ ಇಬ್ಬರ ಹೆಸರನ್ನ ಹೇಳಿದಾರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ರೆ ಮುಂದಿನ ಸಿಎಂ ಯಾರು? ಸಿದ್ದರಾಮಯ್ಯ ಹೇಳಿದವರೇ ಮುಂದಿನ ಸಿಎಂ ಆಗೋದು ಬಹುತೇಕ ಕನ್ಫರ್ಮ್. ಇಬ್ಬರ ಹೆಸರನ್ನ ಈಗಾಗಲೇ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೈಕಮಾಂಡ್ಗೆ ಅತ್ಯಾಪ್ತರ ಹೆಸರು ಹೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆಗೆ ಇಬ್ಬರ ಹೆಸರನ್ನ ರವಾನೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಮೊದಲ ಆಯ್ಕೆ ಸಚಿವ ಕೆಜೆ ಜಾರ್ಜ್. ಸಿದ್ದರಾಮಯ್ಯ ಎರಡನೇ ಆಯ್ಕೆ ಡಾಕ್ಟರ್ ಜಿ ಪರಮೇಶ್ವರ್. ಆದರೆ ಕೆಜೆ ಜಾರ್ಜ್ ಹೆಸರಿಗೆ ಪಕ್ಷದಲ್ಲೇ ತೀವ್ರ ವಿರೋಧ ಇದೆ. ಜಾರ್ಜ್ ಹೆಸರಿಗೆ ಕಾಂಗ್ರೆಸ್ ಶಾಸಕರು, ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹೀಗಾಗಿ ಜಿ ಪರಮೇಶ್ವರ್ ಮುಂದಿನ ಸಿಎಂ ರೇಸ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ಆಗ್ತಾರಾ ಹಾಗಾದ್ರೆ ಡಾಕ್ಟರ್ ಜಿ ಪರಮೇಶ್ವರ್? ದಲಿತ ಸಿಎಂ ಕೂಗಿನ ಬೆನ್ನಲ್ಲೇ ಪರಮೇಶ್ವರ್ ಹೆಸರು ಮುನ್ನೆಲೆಗೆ ಬಂದಿದೆ. ಪರಮೇಶ್ವರ್ ಸಿಎಂ ಆಗೋದಕ್ಕೆ ಶಾಸಕರಿಂದ ಒಪ್ಪಿಗೆ ಸಿಗುತ್ತೆ. ಪರಮೇಶ್ವರ್ ಸಿಎಂ ಆಗಲು ಯಾರ ವಿರೋಧವೂ ಕೂಡ ಇರಲ್ಲ. ಪರಮೇಶ್ವರ್ ಸಿಎಂ ಆದ್ರೆ ಕಾಂಗ್ರೆಸ್ ದಲಿತ ಪರ ಅನ್ನೋದು ಸಾಬೀತಾಗುತ್ತೆ. ಎಲ್ಲರನ್ನು ಸಮರ್ಥವಾಗಿ ನಿಭಾಯಿಸೋ ಶಕ್ತಿ ಪರಮೇಶ್ವರ್ ಅವರಿಗೆ ಇದೆ. ಹೀಗಾಗಿ ಮುಖ್ಯಮಂತ್ರಿಗೆ ಪರಮೇಶ್ವರ್ ಸೂಕ್ತ ಅಭ್ಯರ್ಥಿ. ಹೈಕಮಾಂಡ್ಗೆ ನಿರ್ಧಾರವನ್ನು ತಿಳಿಸಿದ್ದಾರೆ ಶಾಸಕರು, ಸಚಿವರು ಮತ್ತು ಕಾಂಗ್ರೆಸ್ನ ನಾಯಕರು ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ನೋಡಿ, ಈಗಾಗಲೇ ಮೂಡಾ ಮತ್ತು ಇನ್ನೊಂದು ಹಗರಣ, ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ತಲೆದಂಡ ಆಗಲೇಬೇಕು ಅಂತ ಬಿಜೆಪಿ ಜೆಡಿಎಸ್ ಹಠ ಹಿಡಿದು ಕುಳಿತಿದ್ದಾವೆ. ಪಾದಯಾತ್ರೆ ಮುಖೇನ ಒತ್ತಡ ಹೇರುವಂತ ಪ್ರಯತ್ನವನ್ನ ಕೂಡ ನಡೆಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಮುಂಚಿತವಾಗಿ ಮುಂಜಾಗ್ರತಾ ಕ್ರಮವಾಗಿ ಅಕಸ್ಮಾತ್ ಆಗಿ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಟ್ಟುಬಿಟ್ರೆ ಮುಂದಿನ ಮುಖ್ಯಮಂತ್ರಿ ಯಾರು? ಅರ್ಜೆಂಟ್ ಆಗಿ ನೇಮಕ ಆಗಲೇಬೇಕಲ್ಲ, ಅದು ಕಾಂಗ್ರೆಸ್ನಿಂದ. ಒಂದು ಕಡೆ ಮುಖ್ಯಮಂತ್ರಿ ಕುರ್ಚಿಗೆ ಟವೆಲ್ ಹಾಕಿ ಕೂತು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್. ಆದರೆ ಡಿ ಕೆ ಶಿವಕುಮಾರ್ ಸಿಎಂ ಆಗೋದು ಸ್ವತಃ ಸಿದ್ದರಾಮಯ್ಯನವ್ರಿಗೆ ಇಷ್ಟ ಇಲ್ಲ, ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರಿಗೂ ಕೂಡ ಇಷ್ಟವಿಲ್ಲ. ಹಾಗಾಗಿನೇ ಇಬ್ಬರ ಹೆಸರನ್ನ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಒಂದು ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಂದು ಸಚಿವ ಕೆಜೆ ಜಾರ್ಜ್. ಇವರಿಬ್ಬರ ಹೆಸರನ್ನ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಇಲ್ಲಿ ಬಹಳ ಪ್ರಮುಖವಾಗಿ ಕೆಜೆ ಜಾರ್ಜ್ ಅವರನ್ನ ತೆಗೆದುಕೊಂಡ್ರೆ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಕಾಂಗ್ರೆಸ್ನಲ್ಲೇ ಕೆಜೆ ಜಾರ್ಜ್ ಅವರಿಗೆ ಬಹಳಷ್ಟು ಜನ ವಿರೋಧಿಗಳಿದ್ದಾರೆ.
ಎಕ್ಸಾಕ್ಟ್ಲಿ ಹೌದು. KJ ಜಾರ್ಜ್ ಅವರಿಗೆ ಸಾಕಷ್ಟು ಬೆಂಬಲ ಇಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕಾದಂಥ ವಿಚಾರ. ಸ್ವಪಕ್ಷದ ನಾಯಕರು, ಶಾಸಕರು, ಸಚಿವರು ಯಾರೂ ಕೂಡ ಒಪ್ಪೋದಿಲ್ಲ KJ ಜಾರ್ಜ್ ಅವರನ್ನ. ಒಪ್ಪಿದ್ರೂ ಕೂಡ ಬೆರಳಣಿಕೆಯ ಸಂಖ್ಯೆಯಷ್ಟು ಜನ ಮಾತ್ರ ಒಪ್ಕೊಳ್ತಾರೆ. ಆದರೆ ಅದೇ ಜಾಗದಲ್ಲಿ ಏನು ಗೃಹ ಸಚಿವ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂದರೆ ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ನ ನಾಯಕರು, ಹಿರಿಯ ನಾಯಕರು ಮತ್ತು ಜೂನಿಯರ್ ನಾಯಕರು ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಬಿಕಾಸ್ ಪರಮೇಶ್ವರ್ ದಲಿತ ನಾಯಕ, ಮತ್ತೊಂದು ಎಲ್ಲರನ್ನೂ ನಿಭಾಯಿಸಿಕೊಂಡು ಹೋಗುವಂಥ ನಾಯಕ, ಯಾರನ್ನೂ ಕೂಡ ಅಥವಾ ಯಾರಿಗೂ ಕೂಡ ಕೆಟ್ಟದಾಗಿ ಮಾತನಾಡಲ್ಲ, ಕೆಟ್ಟದಾಗಿ ನಡೆಸಿಕೊಳ್ಳಲ್ಲ ಅಂತ ಒಬ್ಬ ಲೀಡರ್ ಜಿ ಪರಮೇಶ್ವರ್ ಅವರು. ಹಾಗಾಗಿನೇ ಜಿ ಪರಮೇಶ್ವರ್ ಮುಂದಿನ ಮುಖ್ಯಮಂತ್ರಿ ಆಗೋದಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಬಹಳಷ್ಟು ಜನ ಸಚಿವರು, ಶಾಸಕರು ಮತ್ತು ಕಾಂಗ್ರೆಸ್ನ ಹಿರಿಯ ನಾಯಕರು ಓಕೆ ಅಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ನೋಡಿ, ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಬಂದಾಗ ಇಲ್ಲಿ ನಂಬರ್ 1 ಸ್ಥಾನದಲ್ಲಿರೋದೇ ಜಿ ಪರಮೇಶ್ವರ್. ಒಂದು, ಪರಮೇಶ್ವರ್ ಅವರು ಇದ್ದಾರಲ್ಲ, ಯಾರಿಗೂ ವಿರೋಧ ಇಲ್ಲ, ಅವರು ಯಾರ ವಿರೋಧವನ್ನು ಕೂಡ ಕಟ್ಕೊಂಡಿಲ್ಲ. ಇದು ಅವರಿಗೆ ಪಾಸಿಟಿವ್ ಆಗುತ್ತೆ. ಪರಮೇಶ್ವರ್ಗೆ ಯಾರ ವಿರೋಧವೂ ಕೂಡ ಇಲ್ಲ. ಎಕ್ಸಾಕ್ಟ್ಲಿ ಹೌದು. DCM ಆಗಿ ಅವರಿಗೆ ಅನುಭವ ಇದೆ. 2 ಬಾರಿ ಅವರು DCM ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಆ ಅನುಭವವೂ ಕೂಡ ಇದೆ. ಆ ಅನುಭವ ಇಲ್ಲಿ ಕೈ ಹಿಡಿಯುವಂಥ ಎಲ್ಲ ಸಾಧ್ಯತೆ ಇದೆ. ಇನ್ನು ಪ್ರಮುಖ ಖಾತೆಗಳನ್ನು ಅವರು ನಿಭಾಯಿಸಿದ್ದಾರೆ, ಜವಾಬ್ದಾರಿಯುತವಾಗಿ ನಿಭಾಯಿಸಿದ್ದಾರೆ ಜಿ ಪರಮೇಶ್ವರ್. ಇದು ಕೂಡ ಅವರಿಗೆ ಪ್ಲಸ್ ಆಗುತ್ತೆ. ಇನ್ನು ಹೈಕಮಾಂಡ್ಗೆ ನೆಚ್ಚಿನ ನಾಯಕ ಜಿ ಪರಮೇಶ್ವರ್. ಬಹಳ ಹಳೆಯ ನಾಯಕರು ಪರಮೇಶ್ವರ್ ಅವರು. ಜೊತೆಗೆ KPCC ಅಧ್ಯಕ್ಷರು ಕೂಡ ಆಗಿದ್ರು. ಪಕ್ಷವನ್ನ ಸಂಘಟನೆ ಮಾಡಿದಂಥ ನಾಯಕ. ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲಿ ಬಹಳ ಒಳ್ಳೆಯ ಹೆಸರನ್ನ ಇಟ್ಕೊಂಡಿರುವಂಥ ನಾಯಕ ಜಿ ಪರಮೇಶ್ವರ್. ಜೊತೆಗೆ ದಲಿತ CM ಮಾಡ್ತಾರೆ ಅಂದರೆ ಯಾರ ವಿರೋಧವೂ ಕೂಡ ಇರಲ್ಲ. ಎಕ್ಸಾಕ್ಟ್ಲಿ ಹೌದು ಅಲ್ವಾ? ದಲಿತ CM ಕೂಗು ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾನೆ ಇದೆ. ಈಗ ದಲಿತ CM ಆಗ್ತಾರೆ ಅಂತ ಅಂದರೆ ಎಲ್ಲರೂ ಕೂಡ ಸೈಲೆಂಟ್ ಆಗ್ತಾರೆ, ಎಲ್ಲರೂ ಕೂಡ ಒಪ್ಕೊಳ್ತಾರೆ. ಸ್ವತಃ DK ಶಿವಕುಮಾರ್ ಅವರು ಕೂಡ ಗಪ್ಚುಪ್ಪಾಗ್ತಾರೆ ದಲಿತ CM ಆಗ್ತಾರೆ ಅಂತ ಅಂದರೆ. ಪರಮೇಶ್ವರ್ ತುಂಬ ನಾಜೂಕಿನ ರಾಜಕಾರಣಿ. ಜೋರಾಗಿ ಮಾತನಾಡಲ್ಲ, ಯಾರಿಗೂ ನೋವು ಮಾಡಲ್ಲ, ಇನ್ನೇನೋ ಮತ್ತೇನೋ ಮಾತನಾಡಲ್ಲ, ಬಾಯಿಗೆ ಬಂದ ಹಾಗೆ ಮಾತನಾಡಲ್ಲ. ಭಾಳ ಸಾಮಾನ್ಯದಲ್ಲಿ ಅಂದರೆ ಸಾಮಾನ್ಯರಲ್ಲಿ ಸಾಮಾನ್ಯರಂತಿರ್ತಾರೆ. ಜೊತೆಗೆ ಕೂಲಾಗಿ ಸಿಚುಯೇಷನ್ನ ಹ್ಯಾಂಡಲ್ ಮಾಡುವಂಥ ವ್ಯಕ್ತಿತ್ವ ಇರುವಂಥ ನಾಯಕ. ಹಾಗಾಗಿನೇ ಅವರು ಇಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಸೂಕ್ತ ವ್ಯಕ್ತಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಗುಣ ಜಿ ಪರಮೇಶ್ವರ್ ಅವರಿಗೆ ಇದೆ. ಹಾಗಾಗಿನೇ ಅಂದರೆ ಒಂದು ಪಕ್ಷವನ್ನು ಒಗ್ಗಟ್ಟಿನಿಂದ ಮುನ್ನಡೆಸ್ಕೊಂಡು ಹೋಗುವಂಥ ಶಕ್ತಿ ಸಿದ್ದರಾಮಯ್ಯನವ್ರಿಗೆ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಇದೆ. ಪ್ರಮುಖವಾಗಿ ಹೈಕಮಾಂಡ್ ನಾಯಕರಿಗೂ ಈ ಎಲ್ಲ ಗುಣಗಳು ಗೊತ್ತೇ ಇದೆ ಜಿ ಪರಮೇಶ್ವರ್ ಅವರದ್ದು. ಹಾಗಾಗಿನೇ ಜಿ ಪರಮೇಶ್ವರ್ ಅವರನ್ನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ನೋಡ್ತಾ ಇದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕೆಂತ ಹೇಳಿದರೆ ಮುಖ್ಯಮಂತ್ರಿಗಳ ತಲೆದಂಡ ಆಗಬೇಕು, ಅದು ಅಷ್ಟು ಸುಲಭದ ವಿಚಾರ ಅಲ್ಲ. ಅಕಸ್ಮಾತ್ ಆಗಿ ಆದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಕುತೂಹಲದ ಜೊತೆಗೆ ಈ 2 ಹೆಸರುಗಳನ್ನು ಅಥವಾ ಈ 2 ಹೆಸರುಗಳನ್ನು ಮುಖ್ಯಮಂತ್ರಿಗಳು ಹೈಕಮಾಂಡ್ಗೆ ರವಾನೆ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ವಿಚಾರ. ಅದರಲ್ಲಿ KJ ಜಾರ್ಜ್ಗೆ ಸಾಕಷ್ಟು ವಿರೋಧ ಇದ್ದರೆ ಜಿ ಪರಮೇಶ್ವರ್ ದಲಿತ ನಾಯಕ, ಒಳ್ಳೆಯ ನಾಯಕ. ಹಾಗಾಗಿನೇ ಜವಾಬ್ದಾರಿಯನ್ನು ಅವರು ಆರಾಮಾಗಿ ನಿಭಾಯಿಸಿಕೊಂಡು ಹೋಗ್ತಾರೆ ಸಿದ್ದರಾಮಯ್ಯನವರ ನಂತರ ಅಂತ ಹೇಳಿ ಸಹಜವಾಗಿ ಕೆಲವೊಂದಿಷ್ಟು ಜನ ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಂದರೆ ಕೆಲವೊಂದಿಷ್ಟು ಜನ ಅಂದರೆ ಆಲ್ಮೋಸ್ಟ್ ಕಾಂಗ್ರೆಸ್ ನಾಯಕರು ಒಪ್ಕೊಳ್ಳುವಂಥ ಸಾಧ್ಯತೆ ಅಂತೂ ಇದ್ದೇ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.